ಬಾರಿಗೆ ಹೋಗಲ್ವಾ ಅಂತ ಕೇಳಬೇಡಿ ನೀವು. MRP ಎಣ್ಣೆನ ತಂದಿದ್ದೀವಿ ನಾವು. 150 ರೂಪೀಸಲ್ಲಿ ಸಿಗುವಂತ ಬಾಟಲ್ಲಿಗೆ 250 ಬಿಲ್ಲು ಹಾಕಿಲ್ವಾ? ನಮ್ಗೆ 100 ಲಾಸು ಆಗಲ್ವಾ? 100 ಉಳಿತು ಅಂದ್ರೆ ಅದೇ ದುಡ್ಡಿಗೆ ಕಲ್ಮಿ ಕಬಾಬು ನಮ್ಗೆ ಸಿಗಲ್ವಾ? ಯಾಕೆ ಎಣ್ಣೆಗೆ ಸೈಡ್ಸು ಬೇಕಲ್ವಾ? ನಾವು ಬಾರಿಗೆ ಹೋಗೋದಿಲ್ಲ, ರೇಟು ಜಾಸ್ತಿ ಹೇಳ್ತಾರಲ್ಲ. ಇಲ್ಲ 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 ಇಲ್ಲ. ಹೌದು ಸ್ವಾಮಿ. ಮಚ್ಚ ಇದೇ ಕಂಡ್ರ ನಾನು ಹೊಸ ರೂಮು ಹೇಗಿದೆ? ಸಾಕಾಗಿದೆ ಮಚ್ಚ. ನನಗೆ ನಾಳೆ ಬ್ಯಾಂಕಿಂಗ್ ಎಕ್ಸಾಮ್ ಇದೆ, ನಾನು ಓದ್ಕೊಂತೀನಿ. ನೀವು ಎಣ್ಣೆ ಹೊಡಿದ್ರು? ಹಲೋ, ಮುಚ್ಕೊಂಡ್ ಬಂದು ಎಣ್ಣೆ ಹೊಡಿ. ನಾನು ಹೊಡಿಯಲ್ಲ ಮಚ್ಚ. ಹೊಡಿಬೇಕು, ಹೊಡಿಯಲೇ. ಇಷ್ಟೊಂದು ಕೇಳ್ತಾ ಇದ್ದಾರೆ, ಹೊಡೆದೇ ಬಿಡೋಣ. ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ, ಅವ್ರಿಗೆ ಲಾಭಕರ. ಏನೋ ಮಚ್ಚ ಸೀನ್ತಾ ಇದೆಯಾ? ಯಾವ್ದಕ್ಕೂ ಕೊರೋನಾ ಟೆಸ್ಟ್ ಮಾಡಿಸ್ಕೊಳ. ಮುಂಚೆ ಸೀನಿದ್ರೆ 100 ವರ್ಷ ಆಯ್ಸು ಅನ್ನೋರು, ಆದ್ರೆ ಇವಾಗ ಸೀನಿದ್ರೇನೆ ಮಟಾಸು. ಈ ಚಿಕ್ಕ ಮಕ್ಕಳು ಕಂಡು ಹಿಡಿದ್ರೋದ್ರಲ್ಲಿ ಇದು ಒಂದೇ ಒರಿಜಿನಲ್ ಕಣ, ಬಹಳ ದಿನ ಬಾಳಿಕೆ ಬಂತು. ಹೌದು ಮಚ್ಚ. ಇಂಡಿಯಾದಲ್ಲಿ 70,000 ಜನ ಸತ್ತೋಗಿದಾರಂತೆ ಕಣ. ಯಾಕಪ್ಪ 70 ಲಕ್ಷ ಜನ ಬಸ್ರಿಯಾಗಿಲ್ವಾ? ಮಚ್ಚ, ವರ್ಕ್ ಫ್ರಮ್ ಹೋಮ್ ಅನ್ನೋದನ್ನ ಜನ ತಪ್ಪಾಗಿ ಅರ್ಥ ಮಾಡ್ಕೊಂಡ್ಬಿಟ್ಟಿದ್ದಾರೆ. ಹೌದು ಮಗ, ಯಾರೋ ಒಬ್ಬ ಟೆರರಿಸ್ಟ್ ಅವನ ಮನೆಗೆ ಅವನೇ ಬಾಂಬ್ ಬಿಟ್ಟು ಬಡಾ ಮನ್ಸ್ಬಿಟ್ಟಿದ್ದಾನಂತೆ. ಯಾಕೋ ಅವನಿಗೂ ವರ್ಕ್ ಫ್ರಮ್ ಹೋಮ್ ಹೇಳಿದ್ರಂತೆ, ಅದಕ್ಕೆ ಅವನ ಮನೆಗೆ ಅವನೇ ಬಾಂಬ್ ಬಿಟ್ಟು ಢಮಾರ್ ಅನ್ಸ್ಬಿಟ್ಟಿದ್ದಾರೆ. ನನ್ನ ಮಗನೇ, ನಾವಿಲ್ಲಿ ಮಾತಾಡ್ತಾ ಇದೀವಿ, ಒಂದ್ ಲಬಕ್ 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 ಅಂತ ಎಣ್ಣೆ ಹೊಡಿತಾವನೆ. ನನಗೆ ಹಂಗೆ ಮಚ್ಚ, ಎಣ್ಣೆ ಮುಂದಿದ್ರೆ ಮಾನ ಮರ್ಯಾದೆ ಎಲ್ಲ ಬಿಟ್ಬಿಡ್ತೀನಿ. ಕರೆಕ್ಟ್ ಕಣ, ನಿಮ್ ಜೊತೆ ಕುಡಿತಾ ಇದೀವಲ್ಲ, ನಮಗ್ ಮಾನ ಮರ್ಯಾದೆ ಇಲ್ಲ ಮಚ್ಚ. ಇಷ್ಟು ದಿನ ತಿಂದಿರೋ ಮೊಟ್ಟೆನೇನಾದ್ರೂ ನಾವು ಇಟ್ಕೊಂಡಿದ್ರೆ ಒಂದು ಕೋಳಿ ಫಾರ್ಮ್ ರೆಡಿ ಮಾಡ್ಬೋದಾಗಿತ್ತು ಕಣ. ಕರೆಕ್ಟ್ ಕಣ. ಅಷ್ಟೇ ಅಲ್ಲ ಕಣ, ನಾವ್ ಎಣ್ಣೆ ಹೊಡೆದಿರೋ ದುಡ್ಡು ಇಷ್ಟು ದಿನ ಉಳಿಸಿದ್ರೆ ಬೆಂಗಳೂರಲ್ಲಿ 2 ಸೈಡ್ ತಗೋಬೋದಿತ್ತು ಕಣ. ಕರೆಕ್ಟ್ ಕರೆಕ್ಟ್ ಮಚ್ಚ. ಹೌದು. ನಾವ್ ಹಿಂಗ್ ಕುಡಿತಾರದ್ರಿಂದ ನಮಗೂ ಯಾರು ಮರ್ಯಾದೆ ಕೊಡ್ತಾ ಇಲ್ಲ, ಮನೆಯವ್ರಿಗೂ ಬೆಲೆನೇ ಇಲ್ದಂಗ ಆಗ್ಬಿಟ್ಟಿದೆ ಕಣ. ಮಚ್ಚ, ಎಲ್ಲ ನಿಮ್ ಮನೆಗೆ ಫೋನ್ ಮಾಡ್ಬಿಟ್ಟು ನಾಳೆಯಿಂದ ಯಾವ್ದೇ ಕಾರಣಕ್ಕೂ ಕುಡಿಯಲ್ಲ ಅಂತ ಹೇಳ್ಬೇಕು ಕಣ. ಹಲೋ ಅಮ್ಮ. ಅಮ್ಮ. ಹಲೋ ಹಲೋ, ಹೇಳಮ್ಮ. ಏನೋ ಅನಿಷ್ಟ ಮುಂಡೆದೆ, ಇವತ್ ನೀನಾಗೆ ಫೋನ್ ಮಾಡ್ಬಿಟ್ಟಿದ್ಯಲ್ಲೋ ದರಿದ್ರ ಮುಂಡೆದೆ. ಮದುವೆ ಆಗಿ ವ್ರತ ಮಾಡಿ 25 ವರ್ಷದ ಮೇಲೆ ನನ್ನ ಹೆತ್ತಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ ಗೂಬೆ ಮುಂಡೆದೆ. ಅಲ್ಲ ಕಣಮ್ಮ, ನನ್ನ ನುಡ್ಸಕ್ಕೆ ನೀನ್ ಯಾಕಮ್ಮ ವ್ರತ ಮಾಡ್ತಾ ಇದ್ದೆ? ಇವಾಗ ನೀನ್ ಆಗಿರೋದ್ ನೋಡಿದ್ರೆ ನನಗೂ ಹಂಗೆ ಅನ್ನಿಸ್ತಾ ಇದೆ ಕಣೋ ಗೂಬೆ ಮುಂಡೆದೆ. ಎಲ್ ಬಿದ್ದಿದೀಯೋ ಗಲೀಜ್ ಮುಂಡೆದೆ. ಅಮ್ಮ, ನಾನು ಹೇಳಕ್ ಪೂರ್ತಿ ಕೇಳಿಸ್ಕೊಂಬ, ಸುಮ್ಮನೆ ವಟ 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 ಅನ್ಬೇಡ. ನಾಳೆಯಿಂದ ಯಾವ್ದೇ ಕಾರಣಕ್ಕೂ ಒಂದ್ ತೊಟ್ಟು ಎಣ್ಣೆ ಕುಡಿಯಲ್ಲ ಕಣಮ್ಮ ನಾನು. ಯಾಕೋ ಮತ್ತೆ ಲಾಕ್ ಡೌನ್ ಮಾಡ್ತಾ ಇದಾರೇನೋ ದ್ರಾಬೆ ಮುಂಡೆದೆ? ಲಾಕ್ ಡೌನ್? ಅಮ್ಮ, ನಿನ್ನ ಮೇಲೆ ಹಣೆಗ್ಲು ಈ ಕ್ಷಣದಿಂದ ಒಂದು ತೊಟ್ಟೆಣ್ಣೆ ಹೊಡೆಯಲ್ಲ ಕಣಮ್ಮ ನಾನು. ಹೌದೇನೋ ಜಾಣ್ ಮುಂಡೆದೆ, ನೀ ಕುಡಿಯೋದಿಲ್ಲ ಅಂತ ಒಂದು ಮಾತು ಹೇಳ್ದಲ್ಲ, ಇನ್ನು ನಾನು 100 ವರ್ಷ ಗುಂಡು ಕಲ್ತರ ಬದುಕ್ತೀನಿ ಕಣೋ ಮುದ್ದು ಮುಂಡೆದೆ. ಅದ್ ಸರಿ, ಆಸ್ಪತ್ರೆಗೆ ಹೋಗ್ಬೇಕು, ಒಂದ್ ಸ್ವಲ್ಪ ಬೇಗ ಬಂದು ಬಿಡೋ ಮುಂಡೆದೆ. ಹಲೋ ಚಿನ್ನ, ಹಲೋ ಚಿನ್ನ. ಏನ ಏನೇ ಮಾಡ್ತಿದ್ಯಾ? ಮಕ್ಕಂಡಿದೀನಿ. ಒಬ್ಳೇನಾ? ಇಬ್ರು ಅದೀವಿ. ಯಾರು? ನಾನು ನಿಮ್ಮವ್ವ. ಗಾಬರಿ ಆಗ್ಬಿಟ್ಟಿದ್ದೆ. ಲೇ ಪಂಡ್ರಾಪುರದ ಪಿಂಡ್ರಿಕೆ, ಎದಕ್ ಫೋನ್ ಮಾಡ್ದೆ ಅದನ್ನ ಬೋಗಳು. ಲೇ ನಾನು ಹಾರ ಹಾಕಿರೋ ಗಂಡ ಕಡೆ ಸ್ವಲ್ಪ ಮರ್ಯಾದೆ ಕೊಟ್ಟು ಮಾತಾಡೆ. ಲೇ ಪಂಡ್ರಾಪುರದ ಪಿಂಡ್ರಿಕೆ, ಗಂಡದವ ನೆಟ್ಟಕ್ ಸಂಸಾರ ಮಾಡೋದು ಕಲಿಬೇಕು. ಅಲ್ಲಲೇ ಹೆಣ್ಣಂದ್ರೆ ಏನಂತ ಗೊತ್ತೈತೆ ನಿನಗ? ನನಗ ಹೆಣ್ಣು ಅಂದ್ರೆ ಏನು ಅಂತ ಗೊತ್ತು ಅಂತ ಕೇಳ್ತೀಯ? ಲೇ, ಹೆಣ್ಣು ಅಂದ್ರೆ ಮನೇಲಿ ಅಡಿಗೆ ಮಾಡ್ತಿರ್ಬೇಕಾದ್ರೆ ಕುಕ್ ಆಗ್ತಾಳೆ, ಬಟ್ಟೆ ಒಗಿತಿರ್ಬೇಕಾದ್ರೆ ಕೆಲ್ಸಗಾರ್ತಿ ಆಗ್ತಾಳೆ, ಮಕ್ಕಳಿಗೆ ಹೋಮ್ವರ್ಕ್ ಮಾಡಿಸ್ಬೇಕಾದ್ರೆ ಟೀಚರ್ ಆಗಿರ್ತಾಳೆ, ಮನೇಲಿ ಯಾರಿಗೂ ಹುಷಾರಿಲ್ಲ ಅಂದಾಗ ಡಾಕ್ಟರ್ ಆಗಿರ್ತಾಳೆ, ಕತ್ನಲ್ಲಿದ್ದಾಗ ರಂಬ ಆಗ್ತಾಳೆ, ತೊಟ್ಲಲ್ಲಿದ್ದಾಗ ಮಗು ಆಗ್ತಾಳೆ ಕಣೆ. ಒಬ್ಬ ಗಂಡಸು 4 ಜನ ಹೆಣ್ಮಕ್ಳನ್ನ ಜೀವನದಲ್ಲಿ ಯಾವತ್ತೂ ಮರಿಬಾರ್ದು. ಯಾರನ್ನ? ಒಂದು ತನಗೆ ಜನ್ಮ ಕೊಟ್ಟೋಳು, ತನಗೋಸ್ಕರ ಜನ್ಮ ಎತ್ತಿದೋಳು, ತನ್ನ ಜೊತೆ ಹುಟ್ಟೋಳು, ತನ್ನಿಂದ ಹುಟ್ಟಿದೋಳು. ಸೌದತ್ತಿ ಅಲ್ಲವ ಇಟ್ಟಿಗೆ ಭೀಮವ್ವ, ನೀವು
ಮಾತಾಡಕತ್ತೀರಿ ಎಸ್ ಐ ಆಮ್ ಟೆಲಿಂಗ್ ಟಾಪಿಕ್ ಇನ್ ಮ್ಯಾಗ ಕುಡಿಯಂಗಿಲ್ಲೇನ್ರಿ ನಮ್ಮ ಅಪ್ಪ ನನಗೂ ಕುಡಿಯಂಗಿಲ್ಲ ಇನ್ಮೇಲೆ ಹಂಗ ಲಗೋನ ಮನೆಗ್ ಬರ್ರಿ ಇಬ್ರು ಕೂಡಿ ದೇವ್ರ ಗುಡಿ ಹೋಗೋಣ ಸ್ವರ್ಗ ಹಿಂಗೆ ರಪ್ ಅಂತ ಪಾಸ್ ಆತ ಬಟ್ಲುಗಣ್ಣವಳೆ ಏನ್ ಕಣ್ಣಲ್ಲಿ ಸಿಗಡಿ ಮೀನ್ ಇಟ್ಕೊಂಡಿದ್ಯಾ ಕರೆಕ್ಟ್ ಆಗಿ ಚಿಲ್ಡ್ರನ್ ಮಂಜ ಅಂತ ಕ್ಯಾಪಿಟಲ್ ಲೆಟರ್ ಅಲ್ಲಿ ಬರ್ತಿಲ್ವಾ ಫಸ್ಟ್ ಟೈಮ್ ಓದ್ತಾ ಇರೋದ್ರಿ ಹಂಗೆಲ್ಲ ಆಗುತ್ತೆ ಕೂತ್ಕೊಳ್ರಿ ನಿಮ್ ಹೆಸರು ಚಿಲ್ಡ್ರೇನಾ ಹೌದು ನಿಮ್ಮ ಅಪ್ಪನ ಹೆಸರು ಹುಂಜಾನ ಏನ್ ಆಟಿಟ್ಯೂಡ್ ಬೇಡ ಕೂತ್ಕೋತೀನಿ ನಮ್ಮಪ್ಪ ಹುಂಜ ನಮ್ಮವ್ವ ಕೋಳಿ ಓಕೆನಾ ಅದ್ರಲ್ಲೇನಿದೆ ಬರ್ತ್ ಸರ್ಟಿಫಿಕೇಟ್ ಯಾಕ್ರಿ ಖಾಲಿ ಇದೆ ನೀವು ಹುಟ್ಟಿರೋದು ಡಾಕ್ಟರ್ಗೆ ಇಷ್ಟ ಆಗ್ಲಿಲ್ವಾ ಅವತ್ತೆಲ್ಲ ಖಾಲಿ ಆಗಿತ್ತು ಆಕ್ಚುಲಿ ಇಷ್ಟ ಇರ್ಲಿಲ್ಲ ನಾನೇ ಒತ್ತಾಯ ಮಾಡಿ ಉಟ್ಕೊಂಡಿರೋದು ಹೌದು ಅದ್ರಲ್ಲೇನಿದೆ ಡೇಟ್ ಆಫ್ ಬರ್ತ್ ಏಪ್ರಿಲ್ 1 ಅಂದ್ರೆ ನೀವೇನು ಫೂಲ ಮೇಡಮ್ ಯಾರೋ ಹುಟ್ಸಿ ಏಪ್ರಿಲ್ ಫುಲ್ ಮಾಡ್ಬಿಟ್ಟವ್ರೆ ಹೇಳ್ತಾ ಇದ್ದೀನಿ ಅತಿ ಆಗ್ತಿದೆ ಅಯ್ಯೋ ಅದ್ರಲ್ಲಿ ಏನಿದೆ ಫೂಲು ಆಕ್ಚುಲಿ ನಾನು ಹುಟ್ಟಿರೋದೇ ದೊಡ್ಡ ಫೂಲು ನನ್ನ ಹೆಂಡತಿ ಒಬ್ಳು ಕಚ್ಚಡ ಹೆಂಡತಿ ಕಟ್ಕೊಂಡಿದ್ದೀನಿ ಅವತ್ತೇ ಫೂಲ್ ಆಗ್ಬಿಟ್ಟೆ ನೀವಲ್ಲ ನೀವು ವೀಸಾ ಆಫೀಸರು ನನ್ನ ಹೆಂಡತಿ ಅವಳು ಫೂಲು ಮೇಡಮ್ ಡಾಕ್ಯುಮೆಂಟ್ಸ್ ಯುಎಸ್ಗೆ ಯಾಕೆ ಹೋಗ್ತಾ ಇರೋದು ಆಕ್ಚುಲಿ ನಾನೊಬ್ಬ ಆರ್ಟಿಸ್ಟು ಓಕೆ ಅಮೆರಿಕದಲ್ಲಿ ಅಣ್ಣ ಸಮ್ಮೇಳನ ಅಂತ ನಡೀತಾ ಇದೆ ಅಲ್ಲಿ ನಾವು ಪ್ರೋಗ್ರಾಮ್ ಕೊಡಕ್ ಹೋಗ್ತಾ ಇದ್ದೀನಿ ನಿಮ್ಮ ಅನ್ನ ಸಮ್ಮೇಳನದಲ್ಲಿ ತಿನ್ನಕ್ ಅನ್ನ ಕೊಡ್ತಾರ ಇಲ್ಲ ಉಪ್ಪಿನಕಾಯಿ ಕೊಡ್ತಾರೆ ನೆಂಚ್ಕೊಂಡ್ ಬರ್ತೀವಿ ಅಲ್ಲಿಂದ ವೀಸಾ ರಿಜೆಕ್ಟ್ ನನ್ನ ಮಗಳೇ ವೀಸಾ ಆಫೀಸಲ್ಲಿ ನೀನ್ ಪ್ಯೂನು ನೀನೇನೋ ರಿಜೆಕ್ಟ್ ಮಾಡೋದು ಯಾಕಂದ್ರೆ ನಾ ರಿಜೆಕ್ಟೆಡ್ ಪೀಸು ಸರ್ ಪ್ರೀತಿ ಮಾಡೋ ಪ್ರತಿಯೊಬ್ಬ ಹುಡುಗನು ಅವ್ರ ಲವ್ವರ್ಗೆ ವೆರೈಟಿಯಾಗಿ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂತಾನೆ ಹಂಗೆ ನಾನು ಇವತ್ತು ನನ್ನ ಲವ್ವರ್ಗೆ ವೆರೈಟಿಯಾಗಿ ಪ್ರಪೋಸ್ ಮಾಡಬೇಕು ಅಂತ ಅನ್ಕೊಂಡಿದ್ದೀನಿ ಸರ್ ಐ ಲವ್ ಯು ಹೆಂಗಿದೆ ಸರ್ಪ್ರೈಸ್ ಸಕ್ಕತ್ತಾಗಿದೆ ಕಣೋ ಎಸ್ ನಮ್ಮಿಬ್ಬರು ಪ್ರೀತಿ ವಿಷಯನೇ ನಿಮ್ಮ ಅಪ್ಪನ ಹತ್ರ ಹೇಳ್ದ ನಮ್ಮಪ್ಪಗೆ ಮಾಸ್ಟರ್ ಡಿಗ್ರಿ ಮಾಡಿರೋ ಹುಡುಗನೇ ಬೇಕಂತೆ ಹಂಗಂತ ನಮ್ಮ ಅಮ್ಮನ ಹತ್ರ ಮಾತಾಡ್ತಿದ್ರು ನೋಡು ಈ ಪ್ರಪಂಚದಲ್ಲಿ ಮಾಸ್ಟರ್ ಡಿಗ್ರಿ ಮಾಡಿರೋರು ತುಂಬಾ ಜನ ಸಿಗ್ತಾರೆ ಆದ್ರೆ ಈ ಮಾಸ್ಟರ್ ಪೀಸ್ ಒಬ್ಬನೇ ಗೊತ್ತಾಯ್ತಾ ನಾನ್ ನಿಂಗೆ ಪ್ರಶ್ನೆಗಳನ್ನ ಕೇಳ ಕೇಳ ಕ್ವಾರಂಟೈನ್ಗೂ ವ್ಯಾಲೆಂಟೈನ್ಗೂ ಏನ್ ವ್ಯತ್ಯಾಸ ನಾನ್ ನಿನ್ನ ಪ್ರೀತಿ ಮಾಡ್ತಾ ಇರೋದಕ್ಕೆ ನಾನ್ ನಿನ್ನ ವ್ಯಾಲೆಂಟೈನ್ ನಿನ್ನೆ ನಾನೇನಾದ್ರೂ ಮದುವೆ ಆದ್ರೆ ಅದು ಕ್ವಾರಂಟೈನು ನನ್ನ ಲೈಫು ಸೀಲ್ಡ್ ಅಯ್ಯೋ ತಮಾಷೆ ಮಾಡಿದೆ ತಮಾಷೆ ಆಯ್ತು ಹೋಗ್ಲಿ ಬಿಡು ನಾನ್ ನಿನ್ಗೊಂದೆರಡು ಪ್ರಶ್ನೆ ಕೇಳ್ಬೇಕು ಅನ್ಕೊಂಡಿದ್ದೀನಿ ಈ ಜೀವನ ಅಯ್ಯೋ ದೇವ್ರೆ ನಂಗೆ ನಿಜವಾಗ್ಲೂ ಏನೂ ಗೊತ್ತಿಲ್ಲ ನಾನು ಕಾಲೇಜ್ ಹೋಗ್ಬೇಕಾದ್ರೆ ಅವ್ನು ನನಗೆ ಪ್ರಪೋಸ್ ಮಾಡಿದ ನಮ್ಮ ಅಪ್ಪನ ಹತ್ರ ಮಾತಾಡು ಅಂತ ಹೇಳ್ದೆ ಅಷ್ಟಕ್ಕೆ ಲೇ ನಾನು ಯಾರೋ ನಿಮ್ ಕಾಲೇಜ್ ಜೀವನದ ಬಗ್ಗೆ ಕೇಳ್ತಾ ಇಲ್ಲ ಜೀವನ ಜಿಂದಗಿ ಲೈಫ್ ಅದ್ರ ಬಗ್ಗೆ ನಾನು ತುಂಬಾ ತಿಳ್ಕೊಂಡ್ಬಿಟ್ಟಿದ್ದೀನಿ ಜಗಪ್ಪ ಹೇಳಿ ಏನು ಜೀವನ ಅಂದ್ರೆ ಇಂಟರ್ನೆಟ್ ಅಲ್ಲಿ ಎಂತೆಂತ ಒಳ್ಳೊಳ್ಳೆ ಕಾಸ್ಟ್ಲಿ ಕಾರ್ಗಳನ್ನ ನೋಡಿರ್ತೀವಿ ಕಡೆಗೆ ನಮ್ಮ ಬಜೆಟ್ಗೆ ಯಾವ ಕಾರ್ ಸಿಗುತ್ತೋ ಅದಕ್ಕೆ ಫಿಕ್ಸ್ ಆಗ್ತೀವಲ್ಲ ಅದನ್ನೇ ಜೀವನ ಅಂತ ಕರೆಯೋದು ಕರೆಕ್ಟ್ ಸಖತ್ತಾಗಿ ಹೇಳಿದ್ಲು ನಾವು ಅಷ್ಟೇ ಮನ್ಸಲ್ಲಿ ಐಶ್ವರ್ಯ ರೈತರ ಇರೋ ಹುಡುಗಿ ಫೋಟೋ ಇಟ್ಕೊಂಡು ಹೆಣ್ಣು ಅಂದ್ರೆ ನೀನು ಅಂದ್ರೆ ಆಶ್ಚರ್ಯ ಪಡೋ ನೀನು ಲವ್ ಮಾಡ್ತಾ ಇದೀನಲ್ಲ ಇದೇ ಜೀವನ ಕರೆಕ್ಟ್ ಕರೆಕ್ಟ್ ಹುಡುಗಿ ಅಂದ್ರೆ ಹೆಂಗಿರ್ಬೇಕು ಗೊತ್ತಾ ಹೆಂಗಿರ್ಬೇಕು ನಮ್ಮ ಕಾಲೇಜಲ್ಲಿ ಒಬ್ಳು ಕವನ ಅಂತ ಇದ್ಲು ನೋಡಕೊಳ್ಳೆ ಕೈ ತೊಳ್ಕೊಂಡ್ಬಿಟ್ಬೇಕು ಹಂಗಿದ್ಲು ಮೇಡಮ್ ಕೈ ತೊಳ್ಕೊಂಡ್ ಮುಟ್ಟಂಗಿಲ್ಲ ಹಂಗಾರ ಅವಳು ಕವನ ಅಲ್ಲ ಮತ್ತೆ ಕೊರೋನಾ ಸಖತ್ತಾಗಿ ಹೇಳ್ದೆ ಮಾತ್ರ ಈ ಗಂಡಸರಿಗೆ ಒಂದು ಚೂರು ಬುದ್ಧಿ ಇಲ್ಲ ಪಕ್ಕದಲ್ಲಿ ದಮ್ ಬಿರಿಯಾನಿ ಇದ್ರು ಅದನ್ನ ಮೂಸು ನೋಡ್ದೆ ಮುಸುರಿಗೆ ಭಯ ಆಗ್ತವೆ ನಾನು ಡೈರೆಕ್ಟ್ ಆಗಿ ಬಂದು ಮುಸುರೆಗೆ ಬಾಯಿ ಹಾಕಿದ್ದೀನಿ ತಮಾಷೆ 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 ಎಲ್ಲ ಸಾಕು ಸ್ವಲ್ಪ ಸೀರಿಯಸ್ ಆಗಿ ಮಾತಾಡು ಹಾ ಹಂಗಾದ್ರೆ ನಮ್ಮ ಅಮ್ಮ ನಂಗೊಂದು ಒಳ್ಳೆ ಹುಡುಗಿ ನೋಡೋಳೆ ಮದುವೆ ಆಗಕ್ಕೆ ಹಾ ಆಲ್ ದಿ ಬೆಸ್ಟ್ ಥ್ಯಾಂಕ್ ಯು ಎಲ್ಲ ಹುಡುಗರು ಅವ್ರ ಹುಡುಗಿರ ಹೆಸರನ್ನ ಹೃದಯದ ಒಳಗಡೆ ಬರ್ಸ್ಕೊಂತಾರೆ ಆದ್ರೆ ನಾನು ಹೃದಯದ ಮೇಲೇನೆ ನಿನ್ನ ಹೆಸರು ಬರ್ಸ್ಕೊಂಡಿದ್ದೀನಿ ಕಣೆ ಇಲ್ಲಿ ತೋರ್ಸು ಇಲ್ಲಿ ನೋಡು ಜೆ ರಚಿತಾ ಅಂದ್ರೆ ಜಗಪ್ಪ ರಚಿತಾ ಅಂತಾನ ಜೂನಿಯರ್
ರಚಿತಾ ಅಂತ. ಯಾರದು ಗೊತ್ತಾ ನಿಮ್ಗೆ? ಯಾರದು ಜುನಿಯರ್ ರಚಿತಾ? ಯಾರು? ನೀನೇ ಕಣೆ. ಹಾಗಾದ್ರೆ ಅವಳನ್ನ ರಿಜೆಕ್ಟ್. ನನ್ನ ಡಿಲೀಟ್. ಪ್ರೊಟೆಕ್ಟ್ ಮಾಡ್ತೀನಿ ಚಿನ್ನ. Okay, Kanu, thank you so much. It's getting late for me. I'll just go, okay? Don't get excited, okay? Take care, bye. I love you so much and see you soon. 3-4 ದಿವಸದಿಂದ ಎಲ್ಲ ಹೋಗಿದೆ. ಚೈನಾಗ ಹೋಗಿದೆ ನೂಡಲ್ಸ್ ಬಿಸ್ನೆಸ್ ಮಾಡೋಣ ಅಂತ. ಲಾಕ್ ಡೌನ್ ಆಗೋಯ್ತಲ್ಲ, ಅದಕ್ಕೆ ಪಾರ್ಕಲ್ ತಡ್ತಾ ಕೂತಿದ್ದೀನಿ. ಇದು ಹಿಂಗ ಆಗುತ್ತೆ ಅಂತಾನೆ ನಾನೊಂದು ಬಿಸ್ನೆಸ್ ಮಾಡಿದೆ. ಯಾವ ಬಿಸ್ನೆಸ್? ನನ್ ಆಫ್ ಯೋರ್ ಬಿಸ್ನೆಸ್. ನನ್ನ ಅಪ್ಪಿಯು ಬಿಸ್ನೆಸ್ ಅಂತೆ. ನಾನ್ ಬಿಸ್ನೆಸ್ ಬೇಡ ಅಂತ ಜಾಬ್ ಮಾಡಿದೆ. ಪಂಜಾಬು. ಪಂಜಾಬ್ ಇವರಂತ ಅನ್ಎಜುಕೇಟೆಡ್ ಜೊತೆ ಇರೋದು. ನಾನು ಕೋರ್ಸ್ ಮಾಡಿರೋದೇ ವೇಸ್ಟ್. ಯಾವ ಕೋರ್ಸ್? ಆಫ್ ಕೋರ್ಸ್. ಕಚಡ ನನ್ನ ಮಕ್ಕ. ನಾನು ಇಲ್ಲಿ ಕಷ್ಟದಲ್ಲಿ ಸಾಯ್ತಾ ಇದ್ದೀನಿ, ನಾನ್ ಸಿಂಕಲ್ ಸಾಯ್ತಿದ್ದೀರಲ್ರ. ಏನು ಕಷ್ಟ? ನನಗೆ ನಮ್ಮಮ್ಮ ಒಂದು ಹುಡುಗಿ ನೋಡಿದ್ದಾರೆ. ವಾವ್. ನನಗೆ ಈಗಲೇ ಸಂಸಾರಿ ಆಗಕ್ಕೆ ಇಷ್ಟ ಇಲ್ಲ. ಜಗಪ್ಪ, ಈ ಬ್ರಹ್ಮಚಾರಿಗೂ ಸಂಸಾರಿಗೂ ಏನಿಲ್ಲ ವ್ಯತ್ಯಾಸ? ಅದು ಇರ್ಲ ನಾನು ಹೇಳ್ತೇನೆ. ಸತ್ಯವಾಗ್ಲೂ ಗೊತ್ತಿಲ್ಲ. ದೇವರಾಣಗೂ ನೋಡಿ, ಬ್ರಹ್ಮಚಾರಿ ಅಂದ್ರೆ ಕಾಡ್ನಲ್ಲಿರೋ ಹುಲಿ ತರ ಏನ್ ಸಿಗ್ತದೆ ಅಂತ ಬಡ್ಕಂಡಿ ತಿನ್ಕಂಡಿ ಮಜಾ ಮಾಡ್ಕಂಡಿ ಆರಾಮಾಗಿರ್ತದೆ. ನಂತರ ವಾ ಸೂಪರ್. ಮತ್ ಸಂಸಾರಿ ಅಂದ್ರೆ ಫೋನಲ್ಲಿರೋ ಹುಲಿ ತರ ಏನ್ ಸಿಗ್ತದೆ ಅದನ್ನೇ ಪಡಿಬೇಕು, ಅದನ್ನೇ ತಿನ್ಬೇಕು. ಚೆನ್ನಾಗಿದ್ರು ತಿನ್ಬೇಕು, ಚೆನ್ನಾಗಿಲ್ಲ ಅಂದ್ರೂ ಮೂಸ್ಕೊಂಡ್ ಹಂಗೆ ಇರ್ಬೇಕು. ಕರೆಕ್ಟ್. ನಿಂತರ ನಂತರ ಅಂತೆ. ನಾನೊಂದು ಹುಡುಗಿನ ಲವ್ ಮಾಡ್ತಾ ಇದ್ದೀನಿ, ನಾನು ಅವಳನ್ನೇ ಮದುವೆ ಆಗೋದು. ಹೆಂಗಾದ್ರೂ ಮಾಡಿ ಮದುವೆನ ಹಾಳು ಮಾಡಿ ಅಷ್ಟೇ. ಇಂತ ಎಷ್ಟು ಮನೆಗಳನ್ನ ಹಾಳು ಮಾಡಿಲ್ಲ, ನಿಮ್ ಮನೇನು ಹಾಳು ಮಾಡ್ತೀನಿ. ಅಂದ್ರೆ ಏನಾದ್ರು ಒಂದು ಕಿರಾತಕ ಪ್ಲಾನ್ ಹುಡುಕಿ ನೀನ್ ಮದ್ವೆನ ಕ್ಯಾನ್ಸಲ್ ಮಾಡ್ತೀವಿ ಏನ್ವಿ? ಮೇಡಮ್ ಇಲ್ಲಿ ಇಲ್ಲಿ. ಓ ಮೇಡಮ್ ನೀವೇ? ಯಾರ್ ನೀವು? ಅದೇ ನಮ್ಮಮ್ಮ ಹೆಣ್ಣು ನೋಡಕ್ಕೆ ಓ ಹುಡುಗ ನೀವೇನಾ? ಅಯ್ಯೋ ಕೂತ್ಕೊಳ್ಳಿ. ಆಶೀರ್ವಾದ. ಎಂತ ಮರ್ಯಾದೆ ಅಲ್ಲ. ಕೂತ್ಕೊಳ್ಳಿ. ಥ್ಯಾಂಕ್ ಯು ಮೇಡಮ್. ಅಂದಂಗ ಏನು ಒಬ್ರೇ ಬಂದ್ರಾ? ಹೌದು ಮೇಡಮ್. ನಿಮ್ ತಂದೆಯವ್ರು ಬರ್ಲಿಲ್ವಾ? 3 ತಿಂಗಳಿಂದ ಹಿಂಗೆ ಹೋದ್ರಂತಲ್ಲ. ಹೌದಾ? ಮತ್ ನನ್ನನ್ನು ಮಾತಾಡಿಸ್ದೆ ಹೋಗಿದ್ದಾರೆ? ಇಲ್ಲ 4 ಜನ ಒತ್ಕೊಂಡಿದ್ರಲ್ಲ, ಇಳಿಯಕ್ ಕಷ್ಟ ಆಗ್ಬಿಟ್ಟಿದೆ. ಓ ನಿಮ್ಮಪ್ಪ ಎಲೆಕ್ಷನ್ ಅಲ್ಲಿ ಗೆದ್ದಿದಾರಾ? ಇಲ್ಲ ಚಟದಲ್ಲಿ ಬಿದ್ದಿದ್ರು. ಸಾರಿ. ಅಂದಂಗೆ ನೀವೇನ್ ಕೆಲಸ ಮಾಡ್ಕೊಂಡಿರೋದು? ಸಮಾಜ ಸೇವೆ. ಸಮಾಜ ಸೇವೆ? ಹೌದು. ಅದ್ರಲ್ಲಿ ಯಾವುದು? ಅದೇ ಆಂಬುಲೆನ್ಸ್ ಬರ್ತಾ ಇರುತ್ತೆ ಮೇಡಮ್, ನಾನು ನಡ್ಕ ಹೋಯ್ತಾ ಇರ್ತೀನಿ. ಆಂಬುಲೆನ್ಸ್ ಬರ್ತಾ ಇರುತ್ತೆ ಮೇಡಮ್, ನಾನು ನಡ್ಕ ಹೋಯ್ತಾ ಇರ್ತೀನಿ. ಮುಂದಕ್ಕೆ 1-2 ಕಲ ಸೈಡ್ಗೆ ಹೋಗ್ಬಿಡ್ತೀನಿ ಮೇಡಮ್. ಆಮೇಲೆ ಏನಾಗುತ್ತೆ? ಅಷ್ಟಕ್ಕೆ ಡೈಲಾಗ್ ಮುಗಿಯುತ್ತೆ.